ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಂತೆ ಬಿಲ್ ಅನ್ನು ತಂದಿದ್ದೇವೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಹರಿಪ್ರಸಾದ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿಯೇ ಮಾಡಿದ್ದೀವಿ. ಗೋಲ್ವಾಲ್ಕರ್ ಸಂವಿಧಾನದ ವಿಚಾರವಾಗಿ ಈಗ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಹರಿಪ್ರಸಾದ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದ ಚೌಕಟ್ಟೇನಿದೆ ಅದರ ಅಡಿಯಲ್ಲೇ ನಾವು ಕೆಲಸವನ್ನ ಮಾಡಿರುವಂಥದ್ದು. ಗೋಲ್ವಾಲ್ಕರ್ ಸಂವಿಧಾನದ ಪ್ರತಿಯನ್ನೇ ಸುಟ್ಟು ಹಾಕಿದ್ರು. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಸುಟ್ಟು ಹಾಕಿದ್ರು ಪ್ರತಿಯನ್ನ. ಸಂವಿಧಾನದ ಪ್ರತಿ ಸುಟ್ಟಿಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಡ್ತೀನಿ, ಸ್ಪಷ್ಟವಾಗಿದೆ ಅದು ಅಂತ ಹೇಳ್ತಾ ಇದ್ದಾರೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಗೆ ಹರಿಪ್ರಸಾದ್ ಸವಾಲನ್ನ ಹಾಕ್ತಿದ್ದಾರೆ. ಅದೇನಾದ್ರೂ ಸುಳ್ಳು ಅಂತ ಹೇಳಿದ್ರೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ. ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಹರಿಪ್ರಸಾದ್ ಕೊಡ್ತಾ ಇರುವಂತಹ ಹೇಳಿಕೆ. ದೇಶ ಭಾಷಣ ಮತ್ತು ದೇಶ ಅಪರಾಧ ಪ್ರತಿಬಂಧಕ ವಿಧೇಯಕವನ್ನು ತಂದು ಸರ್ವ ಜನಾಂಗದ ಶಾಂತಿಯ ತೋಟ ನಿಜವಾಗ್ಲೂ ಮಾಡ್ತೀವಿ ಅನ್ನೋದಕ್ಕೆ ಅದೊಂದು ಸಂತೋಷ. ಮತ್ತೊಂದು ಸಂತೋಷ ಏನಂದ್ರೆ ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಸಹ ಸಿ ಟಿ ರವಿಯವರು ಮತ್ತೆ ಎಲ್ಲರೂ ಸಹ ಸಂವಿಧಾನವನ್ನ ಬಹಳಷ್ಟು ರೆಫರ್ ಮಾಡಿದ್ರು. ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದವರು ಮಾಡಿದಾಗ ನನಗೆ ಬಹಳ ಸಂತೋಷ. ಈ ಎರಡು ವಿಚಾರ, ಸಂವಿಧಾನದಲ್ಲಿ ಕೆಲವು ವಿಚಾರಗಳನ್ನ ಸೆಲೆಕ್ಟಿವ್ ಆಗಿ ಹೇಳ್ತಕ್ಕಂಥದ್ದು ಅಭ್ಯಾಸ ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂದಿರಾ ಗಾಂಧಿ ಅವರನ್ನ ಪತ್ತುಚ್ಯುತಿಗೊಳಿಸಿದ ನಂತರವೂ ಸಹ ಅವ್ರ ಸ್ಥಾನದಲ್ಲಿದ್ದಾರೆ, ನಾವೆಲ್ಲರೂ ಸಹ ಇಂದಿರಾ ಗಾಂಧಿ ಮನೆಯನ್ನ ಗೆರಾವ್ ಮಾಡಬೇಕು ಅಂತ ಹೇಳಿ. ಆಗ ಈಗಷ್ಟು ಇರ್ತಕ್ಕಂಥ ಸೆಕ್ಯೂರಿಟಿ ಇರಲಿಲ್ಲ. ಜನ್ಜಿ ಅಂತ ಹೇಳಿ ಆಗ್ಲೇ ಪ್ರಯತ್ನ ಮಾಡ್ಬಿಟ್ಟಿದ್ರು. ಈಗ ಹೇಳೋದಂತಲ್ಲ, ಅವ್ರ ಮನೆಯನ್ನ ಗೆರಾವ್ ಮಾಡಬೇಕು ಅಂತ ಹೇಳಿದ್ರು. ಅದಲ್ಲದೆ ಜಯಪ್ರಕಾಶ್ ನಾರಾಯಣ್ ಅವ್ರು ಹೇಳಿದ್ರು, ಪೊಲೀಸರು ಮಿಲಿಟರಿ ಯಾವುದು ಸಹ ಸರ್ಕಾರದ ಹೆಸರು ಕೇಳಬಾರ್ದು, ದಂಗೆ ಹೇಳಬೇಕು ಅಂದ್ರು. ಅವಾಗ ಏನ್ ಕೈ ಕಟ್ಕೊಂಡು ಕೂತ್ಕೋಬೇಕಾ? ಸಂವಿಧಾನದ ಚೌಕಟ್ಟಿನಲ್ಲೇ 352 ನಲ್ಲಿ ತುರ್ತು ಪರಿಸ್ಥಿತಿ ತಂದ್ವಿ. ನಮ್ಮ ಪ್ರತಾಪ್ ಸಿಂಹ ನಾಯಕರು ಹೇಳಿದ್ರು, ಜೈಲ್ಗೆ ಹಾಕಿದ್ಮೇಲೆ ಹೊರಗಡೆ ಬಂದ್ರೆ ಏನಾಗ್ತಾರೆ ಅಂತ. ಕ್ರಿಮಿನಲ್ಗಳು ಆಗ್ತಾರೆ ನಿಜ. ಒಬ್ರು ಇದ್ರು ಜೈಲಲ್ಲಿ, ಅವ್ರ ಹೆಸರು ಹೇಳಿದ್ರೆ ಪಾಪ ಅವ್ರಿಗೆ ಬೇಸರ ಆಗುತ್ತೆ. ಅಲ್ಲೋಗಿ ಬಾಬರಿ ಮಸೀದ್ ಕೆಡಬಿಟ್ರು. ಇನ್ನೂ ಸಹ ಕ್ರಿಮಿನಲ್ ಕೇಸ್ ಹಂಗೆ ಇದೆ ಅವ್ರ ಮೇಲೆ. ಸೊ ಅದರಿಂದ ಇತಿಹಾಸ ಪುಟಕ್ಕೆ ಹೋಗಿನ ಮೊದಲು ನಾವು ಯೋಚನೆ ಮಾಡಬೇಕಾಗುತ್ತೆ. SR ಬೊಮ್ಮಯ್ಯ ಅವರ ಕೇಸು 1994 ಇಸ್ವಿನಲ್ಲಿ ಕೋರ್ಟ್ ಡಿಕ್ಲೇರ್ಡ್ ಸೆಕ್ಯುಲರಿಸಮ್ ಎ ಬೇಸಿಕ್ ಫ್ಯೂಚರ್, ಎಂಫಸೈಸಿಂಗ್ ದಟ್ ದ ಸ್ಟೇಟ್ ಮಸ್ಟ್ ರಿಮೈನ್ ನ್ಯೂಟ್ರಲ್ ಅಂಡ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ಆಲ್ ರಿಲಿಜನ್ ಅಂತ ಹೇಳಿ SR ಬೊಮ್ಮಯ್ಯನವರ ಕೇಸಲ್ಲಿ ಹೇಳುತ್ತೆ 94ರಲ್ಲಿ. ಆದ್ರಿಂದ ಸಂವಿಧಾನದ ಆಶಯಗಳೇ ಅದು ಸಮಾನತೆ, ಜಾತ್ಯತೀತ ಭಾವನೆ ಇರ್ತಕ್ಕಂಥದ್ದು. ಅದನ್ನು ತಂದ್ರಷ್ಟೇ ವಿನ ಸಂವಿಧಾನದಲ್ಲಿ ಪೂರ್ತಿ ಇದೆ. ಈಗ ನಮ್ಮ ಪೂರ್ವಜರ ಊರು ಪ್ರತಾಪ್ ಸಿಂಹನವ್ರ ಊರು ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡ. ಅಲ್ಲಿ ದ್ವೇಷ ಭಾಷಣಗಳು, ಅವ್ರ ಹೆಸರು ನಾನು ಹೇಳಕ್ ಹೋಗಲ್ಲ, ಅವ್ರಿಗೆ ಬಹಳ ಜನ ಇಲ್ಲಿರೋರಿಗೆ ಗುರುಗಳು 13 ಕೇಸು ದ್ವೇಷ ಭಾಷಣದ ಮೇಲೆ ಆಗಿದೆ. ಅಷ್ಟಾದ್ರೂ ಮಾಡ್ತಾನೆ ಇರ್ತಾರೆ. ತ್ರಿಪಲ್ ತಲಾಖ್ ಬಂದಾಗ ಏನ್ ಭಾಷಣ ಮಾಡಿದ್ರು ಅಂತ ಹೇಳಿದ್ರೆ ಯಾರಾದ್ರು ನಾಗರಿಕ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬೇಕು, ಆ ತರ ಭಾಷೆಗಳು ಮಾತಾಡಿದ್ರು. ಇದು ದ್ವೇಷ ಭಾಷಣ ನಾವು ನಿಲ್ಲಿಸ್ತಾ ಇದೀನಿ, ಯಾರು ನಿಲ್ಲಿಸಬೇಕಾಗಿದೆ? ಸಂವಿಧಾನದ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಪೂರ್ತಿ ಕೇಳಿ ನಾರಾಯಣ ಸ್ವಾಮಿ ಅವರು, ಆಮೇಲೆ ನೀವು ಹೇಳಿ. ಸಂವಿಧಾನವನ್ನ ನಾವು ತಂದಾಗ ಗೋಲ್ವರ್ಕರ್ ಅವ್ರು ಏನ್ ಹೇಳಿದ್ರು, ಈ ಸಂವಿಧಾನವನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಪಾಶ್ಚಿಮಾತ್ಯ